ಯವ್ವ ಮನಿ ಎಲ್ಲ ಮುತ್ತು ಮಾಡಿ ಹುಡುಕಿದ್ ನೋಡು. ಆ ಲಗ್ನ ಪತ್ರ ಎಲ್ಲಿ ಇಟ್ಟತೇನ ಅಪ್ಪ ಒಂದೊಂದು ಸಿಗೋಲ್ಲ ಕೈಗೆ. ಅಲ್ಲ ಬೇ ಮತ್ತೇನು ಲಗ್ನ ಪತ್ರ ಕೊಡ್ತೀರಾ ಇನ್ನು ಇಲ್ಲ ನೀವು ಊರಾಗ ಅನ್ಸ್ತೀರಾ ಇಲ್ಲ ಅವನೇನ ಇಲ್ಲೇ ಮನೆ ಇಟ್ಕೊಂಡು ಪೂಜೆ ಮಾಡ್ಬೇಕಂತ ಮಾಡಿರೇನ? ಅಲ್ಲೇ ಒಳಗೆ ನೆಗಂಡಿ ಮೇಲೆ ಇಟ್ಟದ್ ನೋಡ ಯವ್ವ ನಿಮ್ಮಪ್ಪ. ಏನವ ತೀರ ಮನೆಗಿಂದ ಒಂದು ಸಾಮಾನು ಸಿಗಂಗಿಲ್ಲ ಅಂದ್ರೆ ಹೆಂಗೆ? ಎಲ್ಲದಕ್ಕ ನಾನಾ ಕೈ ಜೋಡಿಸ್ಬೇಕೇನು? ಹೋಗು ಇನ್ನೊಂದ್ಸಲ ಹುಡುಕು. ಏನು ಕಣ್ಣು ಮುಚ್ಕೊಂಡು ಹುಡುಕ್ತೀರ ಏನ? ಇಲ್ಲ ಬೇ ಕಣ್ಣು ಮುಚ್ಕೊಂಡೆಲ್ಲ ಯಾರು ಹುಡುಕ್ತಿದ್ದಾರವ? ಹಂಗೇನಿಲ್ಲ, ಎಲ್ಲ ಕರೆಕ್ಟಾಗಿ ಹುಡುಕೇನೆ ಸಿಗೋಲ್ವು. ಒಂದ್ಸಲ ಅಪ್ಪನಾರ ಕೇಳಿ ಫೋನ್ ಮಾಡಿ ಎಲ್ಲಿಟ್ಟೈತೆ ಗೊತ್ತಾರ ಆಕತಿ. ಹೌದವ ಯವ್ವ ನಿಮ್ಮ ಅಪ್ಪಂದು ಈಗ ಒಂದು ಕಡೆ ಲಕ್ಷ ಇರಂಗಿಲ್ಲ. ದಡಗ್ಗನ ಅಲ್ಲಿ ಅಂಗಡಿಗೆ ಹೋಗಿ ಕುಂದ್ರಬೇಕು. ಇದು ಹೋಗ್ಲಿಲ್ಲ ಅಂದ್ರೆ ಅಂಗಡಿ ಓಪನಿಂಗ ಮಾಡ್ಯಾರ ಯಾರದಲ್ಲ ಅಲ್ಲಿ ಬೋಣಿಗೆ ಮಾಡ್ಯಾರ. ಅದಕ್ಕೆ ಗಡ ಓಡ್ ಹೊಕ್ಕಾನ. ಅದನ್ನೊಂದು ಹಲ್ಲು ಬಿಟ್ಟಾನಲ್ಲ ಈಗ ಕುಡಿಯೋದ. ಏಟ್ನಾಗ ಓಡ್ ಹೊಕ್ಕಾನ ಅಲ್ಲಿ ಅಂಗಳದಾಗ ನಿಲ್ತಾನ ಅವ್ರ ಅಂಗಳದಾಗ. ಇವ ಸಾಕಾಗೈತಿ. ಒಂದು ಕೆಲಸ ಮಾಡು, ನೀನ ಫೋನ್ ಹಚ್ಚಿ ಕೇಳಿ ನಿಮ್ಮ ಅಪ್ಪನ ಎಲ್ಲಿಟ್ಟಾನ ಗೊತ್ತಾರ ಆಕತಿ. ಇವ ಏನು ವಿಚಾರ ಮಾಡಿದಿ? ಏನಲ್ಲ ಯಾವ ವಿಚಾರ ಏನು ಗೊತ್ತಿಲ್ಲ ನನಗೆ. ಇವ ಹಿಂಗೆ ಹೇಳಿ ನನ್ನ ಮರೆಸ್ಬೇಡ. ನಾನು ನಿನ್ನೆ ಹೇಳಿದ್ನಿಲ್ಲ ಮದುವೆ ಮಾಡೋದು. ಮತ್ತು ಹೆಂಗೆ ಈಗ ನೀವು ಊರು ತುಂಬ ಲಗ್ನ ಪತ್ರ ಕೊಟ್ಕಂತ ಅಡ್ಡಾಡಿದ್ರಿ ಅಂದ್ರೆ ಮತ್ತು ಸರಿ ಆಗಂಗಿಲ್ಲ. ನಾನು ಹೇಳಿರ್ತೀನಿ ಅವು ಲಗ್ನ ಪತ್ರ ಅಪ್ಪೇನು ಎಲ್ಲಿ ಇಟ್ಟಿಲ್ಲ. ಅಪ್ಪ ಕರೆಕ್ಟ್ ಜಾಗದಾಗ ಇಟ್ಟದ, ಅವು ಸಿಗ್ಲಾರ್ದಾಗ ನಾನಾ ತೆಗೆದಿಟ್ಟನಿ. ಯಾಕಲ್ಲ ಯಾಕೆ ನಾವೇ ಹಂಗ್ಯಾಕೆ ಅವಸರ ಮಾಡಕತ್ತಿದಿ? ಇನ್ನು ಮದುವೆನ ಮಾಡಕತ್ತಿಲ್ಲ ಅಂದ್ರೆ ಮತ್ತೆ ಬೇರೆ ಇತ್ತಪ್ಪ. ಎಲ್ಲ ಹಂಗೆನ್ ಮೇಲೆ ನೀನು ಹಿಂಗೆ ಇಷ್ಟು ತುರ್ತು ಮಾಡಿದ್ರೆ ಹಂಗೆ? ಅದಕ್ಕೆ ಅಂತಂದು ಒಂದು ಮುಹೂರ್ತ ಗಳಿಗೆ ಸಮಯ ಸಂದರ್ಭ ಅನ್ನೋದಿರೋದಿಲ್ಲ. ಎಲ್ಲ ನೋಡೇ ಮಾಡ್ಬೇಕಾಕತ್ತೆ. ಹಂಗೆ ನಿಂತ ಕಾಲ ಮೇಲೆ ಮಾಡಕ್ಕಾಕತ್ತೇನ? ನೀ ಹೇಳ್ತಿ ಅಂತಂದು ದೊಡ್ಡರು ಕುಣ್ಯಾಕತ್ತೇನಪ್ಪ ನಿನ್ನಂತೆ? ತಿಳ್ಕ ಒಂಚೂರು ದೊಡ್ಡರು ಎದಕ್ಕೆ ಹೇಳ್ತಾರೆ ಅನ್ನೋದು. ಹಂಗ ಬಿಡ ಅವನ ಮುಕ್ಕಳ ಹುಳ ಕಡಿಯಾಕತ್ತೆ ಅವನಿಗೆ. ಅವ್ನು ಹೇಳ್ದಂಗೆಲ್ಲ ಕೇಳಿ ಕೇಳಿ ಹಲ್ಲು ಹತ್ತಿ ಬಿಟ್ಟಾನ ಅವನ. ಹೆಂಗ ಕೇಳಿದ್ರೆ ಕೇಳ್ತಾರ ತಡಿ ಅಂತಂದು ಗೊತ್ತಾಗ್ಬಿಟ್ಟೈತೆ ಅವನಿಗೆ. ಬೇಡ ಅನ್ನಂಗಿಲ್ಲ ಅಂತೇಳಿ ಅದಕ್ಕೆ ಮಾಡಕತ್ತಾನ. ಅಲ್ಲ ಇನ್ನು ಮಾಡಂಗ ಇಲ್ಲಪ್ಪ ಅಂದ್ರೆ ಅದು ಬೇರೆ ಮಾತಿತ್ತು. ಎಲ್ಲ ಇಷ್ಟೆಲ್ಲ ಹಮ್ಕೊಂಡವಿ. ಇದು ನಿನ್ನ ಮಂದಿ ಸಲುವಾಗಿ ಹಮ್ಕೊಂಡವೇನಲ್ಲ? ಎಲ್ಲ ನಿನ್ನ ಸಲುವಾಗಿ ಹೋಗಲ್ಲ. ನಮಗೂ ಓಣ್ಯಾಗ ಊರಾಗ ಕಳ್ಳು ಬೆಳ್ಳಾಗ ಮಾನ ಮರ್ಯಾದೆ ಅನ್ನೋದೈತಪ್ಪ. ನೀ ಹೇಳ್ದಂಗೆಲ್ಲ ಕುಣ್ಯಾಕಾಗಂಗಿಲ್ಲ. ನಾಳೆ ಮಂದಿ ನಮಗೆ ಚಿಪ್ ಕಟ್ಟ್ಯಾರ. ಏನ ಇವೇನ ಹೇಳೋದೊಂದು ಮಾಡೋದೊಂದು ಅಂತಂದು. ನೀ ಹೇಳ್ದಂಗೆಲ್ಲ ಆಗಂಗಿಲ್ಲ ನೋಡು. ನಾವು ಹೇಳ್ದಂಗೆ ಕೇಳೋದಾದ್ರೆ ಸಹಿ, ಇಲ್ಲಾಂದ್ರೆ ಏನು ನೀ ಹೇಳಿದ್ ನಡೆಯಂಗಿಲ್ಲ ಆಟ. ಸರಿ, ನಿಮಗೆ ತಿಳಿದಂಗೆ ನೀವು ಮಾಡ್ರಿ. ನನಗೆ ಅನುಕೂಲ ಅನ್ಸಿದ್ದು ನಾ ಮಾಡ್ತೀನಿ. ಬೇಡಲ್ಲ ನವೇ, ನಾ ಹೇಳೋದು ಕೇಳು. 4 ಮಂದ್ಯಾಗ ಮರ್ಯಾದೆ ಉಳಿಸ್ಕೊಂಡು ಜೀವನ ಮಾಡೋದು ಕಲಿ. ಅಲ್ಲ ನಿನಗೆ ಈಗ ಅಂತ ಅರ್ಜೆಂಟಪ್ಪ ಏನಾಗೈತಿ? ನಾವು ಮಕ್ಕಳಾಗಿ ತಾಯಿ ತಂದಿದ್ದು ಮರ್ಯಾದೆ ಉಳಿಸ್ಬೇಕು. ಮರ್ಯಾದೆ ಕಳ್ಯಾಕೆ ಹೋಗಬಾರ್ದು. ಅವ್ರ ತಲೆ ತೆಗ್ಗಿಸಿ ನಡೆಯೋಂಥ ಕೆಲಸ ಮಾಡಬಾರ್ದು. ನಿನ್ನ ಹರಿಕತಿ ಬೋಧನೆ ಏನಿದ್ರು ನಿಮ್ಮ ಊರ್ ಮುಂದೆ ಇಟ್ಕೊಳವ. ನನ್ನಂತೇಳಿ ಹೇಳಕ್ಕೆ ಬರಬೇಡ ನೀನು. ನೋಡ್ದೇನು ಬೇವ ನಿನ್ನ ಮಗ ಹೆಂಗೆ ಮಾತಾಡೋದ? ಅಕ್ಕ ಅನ್ನಕ್ಕಿ ಮಾತ್ರ ಕೊಟ್ಟು ನಾನು ಮಗ ಮಗ ಅಂದು ಅಪ್ಪ ನೀನು ತಲೆ ಮೇಲೆ ಇಟ್ಕೊಂಡು ಬೆಳೆಸಿದ್ರಿ. ಈಗ ನೋಡು ಮಗ ತಿರುಗಿ ನಿಂತ. ಇದಕ್ಕೇನಂತೀರಿ? ಏನು ಮಾಡೋದವ? ಎಲ್ಲ ನನ್ನ ಹಣೆ ಬಾರ. ಎಲ್ಲ ನನಗೆ ಬರೆದು ಕಳ್ಸ್ಯಾನ. ನನ್ನ ದೇವ್ರು ಯಾರಿಗೆ ಗೊತ್ತು. ಯವ್ವ ಇವನು ಮಾತಾಡಿರೋ ಮಾತಿಗೆ ನಾ ಇಲ್ಲಿ ಒಂದು ನಿಮಿಷ ನಿಲ್ಬಾರ್ದು ಗೊತ್ತೇನ? ಈಗ ನಿಂತ ಕಾಲ ಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ಬೋದು ಬಿಡು, ನನ್ನ ಗಂಡ ಮನೆಗೆ. ಆದ್ರೆ ನಮ್ಮ ಅತ್ತಿ ಹಂಗೆ ಸುಮ್ಮನೆ ಇರ್ತಾವ ಅಂತ ಮಾಡಿ. ತಿಂಗಳ ಮುಂಚೆ ಹೋಗಿದ್ಲು ಇರ್ತಾನೆ ಅಂತಂದು ಗಡ ಓಡ್ ಬಂದ್ಲು. ಯಾಕೆ ತವ್ರ ಮನೆಯಿಂದ ಎಲ್ಲ ಖರ್ಚಾಕತ್ತೆ ಅಂದು ಗಡ ಬಂದ್ಲನ. ಕೂಳಾಕದಾಗಲಿಲ್ಲ ನಾವಕ್ಕ ಅಂತಂದು ಆಕೆ ಅನ್ನ ಹಂಗನ್ ಮಾತು ಅನ್ನಿಸ್ಕೊಳಕ್ಕಾಗಂಗಿಲ್ಲವ. ಅದಕ್ಕೆ ಏನಾರ ಅನ್ಲಿ ಬಿಡ್ಲಿ, ಇವನು ಮದುವೆ ಆಗ ಮಟ್ಟ ಇದ್ದು ಆಮೇಲೆ ಹೊಕ್ಕನ್ ನಾನು. ಈಗಂತ ಹೋಗಿ ಪಾಣಿ ಸೇರಿದ್ಲು. ನೀನು ಕುತ್ಕೊಂಡ್ರೆ ಹಿಂಗಾಕತಿ. ಹೋಗಿ ಒಂದು 4 ರೊಟ್ಟಿನಾರ ಬಡಿತೇನೆ. ನಲ್ತಕ್ಕ ಬಾರ ಶರವ ಬಾ. ಏನೆಲ್ಲ ಕೆಲಸ ಮುಗಿಸಿ ಬಂದೆ ಏನ? ಹ್ಞೂನವ ಎಲ್ಲ ಕೆಲಸ ಮುಗಿಸೇ ಬಂದೆ. ಹೊಸ ಒಗೆಣ ಬಾಂಡೆ ಇದ್ವು. ನನ್ನ ಮಗಳಿಗೆ ಹೇಳಿ ಬಂದೆ ಮಾಡ್ಕ್ಯಾಳವ ಅಂತಂದು. ಮಾಡ್ತಾಳೆ, ಹಂಗೇನ ಏನಿಲ್ಲ. ಕಾಲೇಜ್ಗೆ ಹೋಗಿ ಬಂದರೆ ಮಾಡ್ತಾಳೆ, ಕಡೆಗೆ ಬಿಟ್ಟು ಹೋದ್ಲು ಅಂದ್ರನು. ಹೌದನ? ಚಲೋ ಹಾಕ್ಬಿಡವ. ಇವು ಹೆಣ್ಣುಡ್ರು ಅದಾವಲ್ಲ, ಈ ಗಂಡ ಮನೆಗೆ ಹೋಗಿನ ಮುಂಚೆ ಆದ್ರೆ ಎಲ್ಲ ಕೆಲಸ ಮಾಡ್ಕೊಂತಿರ್ತಾರೆ ಮನ್ಯಾಗ. ಒಂದ್ಸಲ ಯಾವಾಗ ಗಂಡ ಮನೆಗೆ ಹೋಗಿ ಬಂದ್ರು ಆತ್ ನೋಡು. ಅಲ್ಲಿಗೆ ಬೀಗ್ತಾರಿದ್ದಂಗವ ಕುಂತೆಲ್ಲ ಒಯ್ದು ಕೊಡ್ಬೇಕೆಲ್ಲ ನಾವ. ನೀರು ಚಾ ಊಟ ಮತ್ತು ಎಲ್ಲ ಇದ್ದಲ್ಲೇ ಒಯ್ದು ಕೊಟ್ರೆ ಭಾಳ ಚಲೋ. ಏನಾರು ಒಂದು ಕೆಲಸ ಹೇಳಿದ್ರಾಗ ಒಬೇವ ನಮ್ಗೆ ಗಂಡ ಮನೆ ಮಾಡಿ ಸಾಕಾಗೈತಿ, ಎಲ್ಲಿ ಮಾಡೋದು? ಬೇಕಾದ್ರೆ ಮಾಡಿಕೊಟ್ರೆ ತಿಂತಾನೆ ನೋಡು, ಇಲ್ಲದ್ರು ಅಲ್ಲಿ ನೋಡು ಅಂತ ನಿಂದಿರ್ತಾರೆ. ಮತ್ತು ಅವ್ರನ್ನ ಮಾಡಕ್ಕೆ ಹಚ್ಕೊಂಡು ನಾವೆಲ್ಲಿ ನೋಡ್ಕೊಂತೀನಿ ಇಲ್ಲದಕ್ಕೈತವ. ಮೊದ್ಲು ಅಲ್ಲಿ ಎಲ್ಲರಿಗೆ ನಾದ್ನೀರಿಗೆ ಮೈದನರಿಗೆ ಅತ್ತಿ ಮಾವು ಎಲ್ಲರಿಗೆ ಮಾಡಿ ಸಾಕಾಗಿ ಬಂದಿರ್ತವ. ಹಂಗಾಗಿ ಹೋಲ್ಬಿಡು ಅಂದು ಏಟ್ರ ದಣಕ್ಕೆ ಒಲ್ಬೇಕ ನಾವ ಮಾಡೋದು ಹತ್ತದ ನೋಡು. ಯಾಕೆ ಹೇಳತ್ತಕ್ಕೆ ಹಿಂಗೆ ಅಂತಿದ್ದಿ? ಯಾಕೆ ಆಶಾ ನಿನ್ನ ಜಗಳಿದ್ರೆ ಏನು? ಇಲ್ಲೋಗ ಏನು ಜಗಳ ಪಗಳ ಏನಿಲ್ಲ, ಹಂಗೆ ನೆನಪಾತ ಅಂದೆ. ಅಂದಂಗೆ ಲಲ್ತಕ್ಕ ಆಶಾಗೇನು ಬೇರೆ ಸೀರೆ ಮೇಲೆ ಮುಗಿಸಿದೆ ಏನು? ಅಲ್ಲವ ಮಗನ ಮದುವೆ ತೀರಾ ಒಂದು ಮಗಳೈತಿ. ಏನು 16 ಮಂದಿ ಅದಾರೇನ? ಈಗ ಕೊಟ್ಟಂಗವ ನೀನು ಬಂಗಾರನ. ನಾಳೆ ಸೊಸಿ ಬಂದಮೇಲೆ ಕೊಡ್ತದಳನ. ಯಾಕೆ ನಾನಲ್ಲ ಮನೆಗಿರಾಕಿ, ನಾನಲ್ಲೇನು ಸೇವೆ ಮಾಡಾಕಿ ಅಂತ ನಿಂದಿರ್ತಾಳ. ಅದಕ್ಕೆ ಒಂದು ಸ್ವಲ್ಪ ಬಂಗಾರ ಕೊಡಿಸ್ಬಿಡು. ಅವ್ರ ಅತ್ತೆ ಏನಾರ ಅಂತಾಳ ಬಿಡ್ತಾಳ ಅದಕ್ಕೆ ಅಂತಂದು ಏನಲ್ಲ. ಏನು ಮಕ್ಳಿಗೆ ನಾವು ಕೊಡಲಿಲ್ಲ ಮತ್ತೆ ಯಾರು ಕೊಡ್ಬೇಕಲ್ಲ ಅಲ್ತಕ್ಕ? ಹೌದಲ್ಲ? ನೋಡಿ ನೀನ ವಿಚಾರ ಮಾಡು.
ಏನೋ ನನಗಿಷ್ಟ ಅನ್ನಿಸ್ತವ ಅದಕ್ಕೆ ಹೇಳಿದೆ. ನೀ ಅನ್ನೋದು ಖರೇನ, ಆದ್ರೆ ಬಂಗಾರ ನೋಡಿ ಎಷ್ಟು ತುಟ್ಟಿ ಐತಿ. ಈಗೇನು ಕೊಳ್ಳ ಅಂತದೈತೇನ? ಇವ್ವ ಬಂಗಾರದ ಅಂಗಡಿ ಮುಂದೆ ನಿಲ್ಲಾಕ ಹೆದರಿಕಾಕತಿ. ಏನು ಮದುವೆ ಮಾಡರಿ ನಿರ್ವ ಇಲ್ಲ ಹೋಗೋದಷ್ಟ. ಆದ್ರೆ ಏನು ಕೊಡಂಗಿಲ್ಲ ಅಂತಂದೇನಿಲ್ಲವ. ಅವ್ರ ಅಮ್ಮಂದೊಂದು ಕಾಸಿನ ಸರ ಐತೆ ಹಳೆ ಕಾಲದ್ದು, ಅದನ್ನು ಕೊಟ್ಬಿಡ್ತಾನೆ. ಮತ್ತು ಮುಂದಕ್ಕಾದ್ರನ್ನ ಸುಮ್ಮನೆ ನೀನು ಹೊಸ್ದಾಗ ಅಂತ ಸೊಸಿಗೋಸು ಮಗಳಿಗೋಸು ಮಾಡಿದೆ ಅಂದ್ರೆ ಇತ್ಲಾಗ ಅಕ್ಕಿಗೇರಲ್ಲ ಅತ್ಲಾಗ ಇಕ್ಕಿಗೇರಲ್ಲ. ಅದಕ್ಕೆ ಮಗಳ ಒಯ್ವಲ್ಲಕ್ಕ ನಾಳೆ ಆಕೆ ಮಕ್ಕಳಿಗೆ ಏನಾರ ಯಾಕೆ ಮಾಡಿಸಿ ಎಲ್ಲದ್ರಾಗನ ಹಾಕ್ಯಣ ಮನಸ್ಸಾದ್ರೆ ಅದನ್ನ ಹಾಕಿಲ್ಲಿ, ಬೇಡ ಅಂದ್ರೆ ಅದ್ರಾಗ ಮುರಿಸಿ ಏನಾರ ಮಾಡಿಸ್ಕೇವಲ್ಲಕ್ಕ. ಮತ್ತು ಮುಂದಕ್ಕೆ ಕೇಳಿದ್ರೆ ಆಗಂಗಲ್ಲವ. ಈಗ ಕೈ ನಡಿಬೇಕಾರೆ ಕೊಡ್ಬೇಕು ಮತ್ತು ಅಂದಂಗನ. ಅದ ಅಂತನವ ನಾನು ಅಂದಂಗಿಲ್ಲ ಅಂತಕ್ಕೆ. ನಿಮ್ಮ ಕಳ್ಬಳ್ಳಾರ್ಗೆ ಯಾರಿಗಾರ ಆರಾಮಿಲ್ಲ ಏನು? ಯಾಕೆ ಹಂಗೆ ಕೇಳ್ತೀವಿ? ಹಂಗೆ ಆರಾಮಿಲ್ಲ ಅಂತಂದ್ರೆ ಫೋನ್ ಹಚ್ತಿದ್ರು ಬಿಡು. ಫೋನು ಪಾನಿ ಯಾವ ಬಂದಿಲ್ಲ ಏನು ಗೊತ್ತಿಲ್ಲ. ಯಾಕೆ ಏನು ಸಮಾಚಾರ? ಸಮಾಚಾರ ಅಂತ ಏನಿಲ್ಲಲ್ಲಲ್ತಕ್ಕ. ಅದು ನಮ್ಮ ಕಳ್ಳು ಬಳ್ಳಿಯರೊಬ್ಬರಿಗೆ ಆರಾಮಿದ್ದಿಲ್ಲವ. ಇಲ್ಲೇ ಗೌರ್ಮೆಂಟ್ ದವಾಖಾನ್ಯಾಗ ಅಡ್ಮಿಟ್ ಮಾಡಿದ್ರ ನೋಡಕ್ಕಂತ ಹೋಗಿದ್ವಿ ನಾವು, ನಾನು ನನ್ನ ಗಂಡ ಕೂಡ. ನೋಡ್ಕೊಂಡು ವಾಪಸ್ ಬರ್ಬೇಕಾರೆ ನಾವು ಹಿಂಗೆ ದಾಟ್ಕೊಂಡು ಮುಂದಕ್ಕೆ ಬಂದೀವ. ನಿನ್ನ ಮಗ ಎಳ್ನೀರು ಬ್ರೆಡ್ ಅದು ಏನೇನೋ ಹಿಡ್ಕೊಂಡು ಹೋತು ಒಳಗೆ. ಅದಕ್ಕೆ ನಾ ಯಾಕಾರ ಆರಾಮಿಲ್ಲ, ನಾ ಯಾರಿಗಾರ ನೋಡಕ್ಕೆ ಹೊಂಟಿರ್ಬೇಕು ಬಿಡು ಅಂತಂದು ಸುಮ್ಮನೆ ಅದೇ ನಿನ್ನ ಕೇಳಿದ್ರೆ ಗೊತ್ತಾಕತಿ ಅಂತೇಳಿ. ಹೌದಾ? ಅಯ್ಯೇ ಹೌದು ನೋಡಿ ನೆನ್ಪತಿ. ಈಗ ಅವ್ನ ದೋಸ್ತರಿಗೆ ಒಬ್ಬನಿಗೆ ಯಾರಿಗೆ ಆರಾಮಿಲ್ಲ ಅಂತವ, ಅದಕ್ಕಂತ ಮನೆ ಬಟ್ಟೆ ತರಕ್ಕೆ ಬಂದಿದ್ದಿಲ್ಲಲ್ಲ ಅವನು. ನೀ ಬಂದಿದ್ದೆಲ್ಲ ಗೊತ್ತಲ್ಲ ನಿನಗೆ? ಅದ ಇರ್ಬೇಕಾಗ. ಹೌದು ಅನ್ಲಲ್ತಕ್ಕ, ನನಗೆ ಲಕ್ಷಣ ಬಂದಿಲ್ಲ ನೋಡಿ. ಅಂದಿದ್ದು ಮೊನ್ನೆಗ ಮತ್ತೆ ನೆನ್ಪು ಹಾರ್ಬಿಟ್ಟತಿ. ಯಾಕೆ ಇಟ್ಲ ಹೊಂಟಾನಲ್ಲಿ ಇವನವೇ ಅಂತಂದು. ಇದ್ರೆ ಇರ್ಬೇಕು ಬಿಡ ಅವನ. ಇವ ಹೊರಗಿನ ಕೆಲಸ ಆಗಲಿಲ್ಲ ನೀನು? ಒಳಗೆ ಬಾರ್ಬೇ, ನಾನು ಒಬ್ಬಕ್ಕಿಗೆ ಇರಕ್ಕೆ ಬೇಜಾರಾಕತಿ. ಆ ಟಿವಿನ ಹತ್ತಂಗಲ್ಲವ, ಫೋನ್ ಏಟಂತ ನೋಡೋದು ನೋಡಿ ನೋಡಿ ಕಣ್ಣು ಹಾಕೋ ನೋಡವ. ಹಂಗಂದು ಸುಮ್ಮನೆ ಎದ್ದು ಹೊರ ಬಂದೆ. ಬಾ ಮುಗಿಸ್ಕೊಂಡ್ ಬಾ, ಒಳಗೆ ಹೋಗೋಣ ಬೇಡ ಬೇಡ. ನಾ ಬರ್ತಾನೆ ನಡಿ ಒಳಗೆ. ಇಲ್ಲಿ ಹನಿ ಗುಂಜು 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 ಉದುರ್ತಿರ್ತೈತಿ. ಎದಕ್ಕೆ ಹಂಗೆ ತೋರ್ಸ್ಕೊಂತ ಇಲ್ಲಿ ಬಂದು ಕುತ್ಕೊಂಡಿದ್ದಿ? ಹೊರ ಕುಂದಿರ್ತಾಳಂತ ಗಾಳ್ಯಾಗ. ಹೋಗು ಮೊದ್ಲ ಬಸ್ರ ಹೆಣ್ಮಗಳು. ಮೈ ಥಂಡಿ ಹಿಡಿತಂದ್ರೆ ಆಮೇಲೆ ಚಳಿ ಪಳಿ ಬಂತಂದ್ರೆ ಏನು ಮಾಡ್ತಿದ್ದಿ? ಎದ್ದು ಹೋಗಿ ನೀನು, ನಾ ಬರ್ತಾನಂತ. ಹೊಕ್ಕನಿ ಅನ್ನ ಬೈಯಕ್ಕೆ ಹೋಗ್ಬೇಡ ಅಂದಂಗಿವ. ನಿನ್ನ ಮಗ ಏನು ಬೇ ಅಲ್ಲೇ ಮಾವನ ಮನ್ಯಾಗ ಫಿಕ್ಸ್ ಆಗ್ಬಿಟ್ನ ಏನು? ಬಂದೇ ಇಲ್ಲವ, 4-5 ದಿನ ಆಗಕ್ಕೆ ಬಂತು. ಒಂದು ಫೋನು ಸತೇನಿಲ್ಲ, ನಾವು ಹಚ್ಚಿದ್ರೂ ಅದನ್ನು ಎತ್ತಂಗಿಲ್ಲ. ಅದು ಸುಮ್ಮನೆ ರಿಂಗಾಗಿ ಕಟ್ಟಾಕತಿ. ಮೊನ್ನೆ 2 ದಿನ ಹಂಗೆ ಆತ್ಬಿಡು. ತಿರುಗ ಇವತ್ತಂತೂ ಹತ್ತಾಕ ಹೊಲ್ದು. ನಾನು ಅವ್ರ ಬೀಗ್ರ ಮನೆ ಮತ್ತೇನು ಫೋನ್ ಮಾಡೋದು, ಅತಿಗಮ್ಮಗೆ ಏನು ಫೋನ್ ಮಾಡೋದು ಅಂತ ಸುಮ್ಮನೆ ಅದನ್ನು ನೋಡು. ಅಂದ್ರೆ ಮತ್ತೆ 16 ಮಾತಾಡ್ತಾರ. ಅದಕ್ಕೆ ಹೋದ್ರೆ ಹೋಗಲ್ಲ ಬಿಡ. ಏನಾಯ್ತು ಮತ್ತು ಮಾವನ ಮನೆ ಏನು ತಿದ್ದಲ್ಲ ಇದಾನ. ನೀನಂತ ಫೋನ್ ಹತ್ತುವಲ್ದು ಅದು ಹತ್ತುವಲ್ದು ಅಂತ ಏನಾತ್ ಬಿಡು. ಈಗ ಫೋನ್ ತಗೊಂಡ್ರೆ ಏನು ಮಾಡಕ್ಕೆ? ನೀ ಮಾತಾಡಿದ್ರೆ ಏನು ಮಾತಾಡಕ್ಕಿ? ಹಂಗಲ್ವೇ ನಂದೇನು ಬಿಡು. ನನಗೆ ಗಂಡ ಅದನ್ನು ಇಲ್ಲೇ ವಿಚಾರ ಮಾಡತ್ತಾನ. ನಿಮಗೆ ಮಗ ಏನು ನೋಡು, ತಂದೆ ತಾಯಿದು ಒಂದು ಸ್ವಲ್ಪ ಖಬರ ಐತೆ. ನನಗೆ ಹೆಂಗೆ ಹೋಗಿ ಕೂತ್ಕೊಂಡಾನ, ನಮ್ಮವ್ವ ಹೆಂಗೆ ಏನು, ನಮ್ಮಪ್ಪ ಮೊದ್ಲು ಆರಾಮಿಲ್ದಾನ, ಫೋನ್ ಮಾಡ್ಬೇಕು ಅನ್ನೋದು ಏಟಾರ ಐತೆನ. ಮತ್ತು ನೋಡಿದಕ್ಕೆ ನಾನು ಅಂದ್ರೆ ನನಗೆ ಬೈಕ್ಯವ ನೀನು. ಅದು ಇರಲಿ. ಮತ್ತು ನಿನ್ನ ಗಂಡ ಹೋಗ್ಯಾನ ಇಲ್ಲ ಇವತ್ತು ಕೆಲ್ಸಕ್ಕೆ? ಏನು ಬೇವ ಇವತ್ತು ಯಾಕೆ ಹಿಂಗೆ ಕೇಳಾಕತ್ತಿದ್ದಿ? ನಿನ್ನ ಮೊನ್ನೆದು ದುಡ್ಡು ಕೊಟ್ಟೆಲ್ಲ ಸರ ಇಟ್ಟು, ಅವಾಗಿಂದ ದಿನ ಹೊಂಟಾರ ಅವ್ರ ಕೆಲ್ಸಕ್ಕೆ, ಒಂದಿನ ಬಿಡಾಕತ್ತಿಲ್ಲವ. ಹೌದಾ? ಚಲೋ ಆತ್ ಬಿಡ ಹಂಗಾರ. ಅಂದಂಗಿವ ಅವ್ರು ಇನ್ನೂ 3 ದಿನ ಬರಂಗಿಲ್ಲ ಅಂತ. ಅದಕ್ಕೆ ನಮ್ಮಿಬ್ಬರಿಗೆಲ್ಲ ಬಿಸಿ ಅನ್ನ ಸ್ವಲ್ಪ ಮಜ್ಜಿಗೆ ಹುಳಿ ಮಾಡಿಬಿಡ್ತೀವ. ಮಸ್ತ್ ಆಕತಿ ಊಟಕ್ಕೆ. ಅನ್ಸಿ ಉಣ್ಣಾಕ ಅನ್ನ ಮಾಡಬೇಡಲ್ಲಿ. ನನಗೆ ಎಳ್ಳು ಬಿಸೇವು ಮೆತ್ತನ ರೊಟ್ಟಿ ಮಾಡಿಕೊಡು. ಒಂಚೂರ ಹಾಲಿನಾಗ ಕ್ಯೂಚ್ಕೊಂಡು ಉಂಡು ಬಿಡ್ತಾನೆ. ಹಲ್ಲಿಗೆ ಬರಂಗಿಲ್ಲ. ಅದಕ್ಕೆ ಅನ್ನ ಉಂಡ್ರ ದಮ್ಮಲ್ಲಿ ಕಪ ತಡ್ಕೊಳಕ್ಕಾಗಲ್ಲ, ಅಷ್ಟಾಗ್ಬಿಡ್ತೈತದ. ಅದಕ್ಕೆ ಅನ್ಬ್ಯಾಡ, ನನಗೆ 2 ಬಿಸಿ ರೊಟ್ಟಿ ಮಾಡಿಬಿಡು. ಅಯ್ಯ ಏನು ಮಾಡ್ಬೇಕು? ನಾನು ಒಬ್ಬಾಕಿ ಯಾ ಕಡೆಗೆ ಅಂತ ಬಡದಾಡ್ಲಿ? ಇತ್ಲ ಮನೆ ಕೆಲಸ ಮಾಡ್ಕೋಬೇಕು, ಇತ್ಲಾಗ ಈಕೆ ಹೊಟ್ಟೆಲಿದ್ದಕ್ಕೆ ಈಕಿಗೆ ಏನು ಬೇಕು ಬೇಡ ಆಕಿಗೆ ಮಾಡಿಕೊಡ್ಬೇಕು. ಮತ್ತು ಹಳೆಯವ್ರು ಬಂದ್ರೆ ಅವ್ರಿಗೆ ಏನಾರ ಬಿಸಿ ಬಿಸಿದು ಮಾಡ್ಬೇಕು. ಮಗ ಬಂದ್ರೆ ಅವನಿಗೆ ಬೇರೆ ಮಾಡ್ಬೇಕು. ಏನಪ್ಪ ಏನು 4 ಮಂದಿ ಅದೇವಿ, 4 ಥರ ಅಡಿಗೆ ಆಗ್ಬೇಕು. ಮತ್ತಂತಂದ್ರೆ ನಿಂದೊಂದು ಬಿಸಿ ರೊಟ್ಟಿನ ಮಾಡು ಅಂತಂದು ನಿನ್ನ ಸೊಸೆ ಬರ್ತಾಳಲ್ಲ ಮಾಡಿಸ್ಕೊಂಡು ತಿನ್ನು ಹೇಳ್ಬೇಕು. ಅವಾಗ ಆಕೆ ಹೋಗಬೇಕಾರ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಿ. ಈಗ ಆಕೆ ಹೋಗೋತ್ತಿಗೆನ ಬಿಸಿ ರೊಟ್ಟಿ ಮಾಡು ಅದು ಮಾಡು ಅಂದ್ರೆ ಆಗಂಗಲ್ಲ ನನ್ನ ಕೈಲೇ. ಅನ್ನನ ಉಂಡು ಒಂಚೂರು ಏನಾಗೋದಲ್ಲ. 1 ಬದಲಿ 2 ಗುಳಿಗೆ ತಗೋವಂತಿ. ಅಲ್ಲ ಮಾತೆತ್ತಿದ್ರೆ ಹಲ್ಲಿಲ್ಲ ಅಂತಿದ್ದಿ. ಅದು ಚಿಕನ್ನು ಮಟನ್ನು ಮಾಡ್ದಂಗೆ ಅದು ಹೆಂಗೆ ತಿಂತಿದಿ? ಕಾಳಿನ ಪಲ್ಯ ಅವನ್ನೆಲ್ಲ ಮಾಡ್ದಂಗ ಹಂಗೆ ಅಂಬಡ್ಗ ಹೊಡಿತೀಯಪ್ಪ. ರೊಟ್ಟಿಗೆ ಆದ್ರೆ ಅಷ್ಟು ಹಲ್ಲಿರೋದಲ್ಲೇನಲ್ಲ, ಏನಾಗೋದಲ್ಲ. ನಿನ್ನ ಸಲುವಾಗಿ ನಾನು 2 ರೊಟ್ಟಿ ಮಾಡಕ್ಕೆ ಹಂಚಿಡೋದಲ್ಲ. ಏನು ಮಾಡ್ತಾನೆ ಅದನ್ನು ತಿನ್ನಡಿ. ಸುಮ್ಮನೆ ನಾನು ತಲೆ ಕೆಡಿಸ್ಬೇಡ. ನಡಿ ಎದ್ದು ನಡಿ ಒಳಗೆ. ಬಂದು ಗಾಳ್ಯಾಗ ಕುತ್ಕೊಂಡಾಳ ಮಾಡಕ್ಕೆ ಕೆಲಸ ಇಲ್ದಾನ. ಕೆಲಸ ಮಾಡೋ ಬಗಸಿ ಮಾಡ ಅಂದ್ರೆ ಆಗಂಗಿಲ್ಲ ಈಕಿಗೆ. ಬಂದು ಹಿಂಗೆ ಗಾಳ್ಯಾಗ ಕುಂದಿರ್ತಾಳ.
ನಾಳೆ ಹೆಚ್ಚು ಕಮ್ಮಿ ಶೀತ ಆತ ನೆಗಡಿ ಆತ ಜಡ್ಡ ಆತ ಅಂದ್ರೆ ಅದನ್ನ ಅನ್ಭವಿಸ್ತಾರ ಯಾರು. ನಡಿ ಎದ್ ನಡಿ. ಥು ಏನು ಕರ್ಮ ಏನ, ಹೆಂಡತಿ ಒಂದು ಮಾತು ಕೇಳಂಗಿಲ್ಲ, ಮಕ್ಕಳಿಗೆ ಒಜ್ಜಿ ನಮ್ಮಂತರ್ನ ಎದಕ್ಕೆ ಬಿಡ್ತೈತೆ ನನ್ನ ದೇವ್ರು. ಆದಷ್ಟು ಜಲ್ದಿ ಕರ್ಕೊಂಬಿಟ್ರ ನಮಗೂ ಈ ಬ್ಯಾನ್ ತಪ್ತತಿ. ಮಕ್ಕಳಿಗೆ ಒಜ್ಜಾಗೋದು ಕಮ್ಮಿ ಆಕತಿ, ಹೆಂಡತಿಗೆ ಬೇಸರ ಆಗಂಗಿಲ್ಲ. ಏನು ಮಾಡ್ತಿದ್ದೆ ಇನ್ನು ದೇವ್ರು ಇನ್ನು ಏನೇನು ಅನ್ಭವಿಸೋದು ಬರ್ದಾನ ಏನೋ ನನ್ನ ಹಣೆಯಾಗ. ಪಾಪ ನನ್ನ ಮಗನಿಗೆ ನಮ್ದೇನ ಇಲ್ದಂಗೆ ಆಗ್ಬಿಟ್ಟತಿ. ಈಗೆಂತಾಳ್ ಬಿಡು, ಬಿಸಿ ಅಡುಗೆ ಮಾಡಿ ನೀಡ್ತಾನೆ ಅಂತಂದು ಎಲ್ಲಿ ಮಾಡ್ತಾಳ, ಹಂಗೆ ಬಾಯಿ ಮಾತ್ನ್ಯಾಗ ಮಾಡ್ತಾಳ. ಈಗ ಅಳಿಯ ಬಂದ ಅಂದ್ರೆ ಬಿಸಿ ಮಾಡ್ಕೊಂಡು ಇಬ್ರು ಅಳಿಯ ಮಗಳು ತಾನು ಕೂತ್ಕೊಂಡು ಶಿಸ್ತು ಹೊಡೆದು ಎದ್ದೇಳ್ತಾರ. ನನ್ನ ಮಗ ಬಂದ್ರೆ ಬಂಗ್ಳದ್ ಉಳ್ದದ್ದು ಬಳದದ್ದು ಎಲ್ಲ ಹಾಕಿ ಹುಡುಗಗ ಕಳಿಸ್ತಾಳ. ದುಡೆ ಹುಡುಗ ತಂಗ್ಳು ಕೂಡ ಹಾಕ್ತಾಳೆ ಈಕಿ. ಅಳಿಯ ದುಡಿಯಂಗಿಲ್ಲ, ಮನೆಗೆ ತಂದು ಕೊಡಂಗಿಲ್ಲ, ಅವನಿಗೆ ಬಿಸಿ ಅಡುಗೆ ಮಾಡಿ ನೀಡ್ತಾಳ. ಆದ್ರೂ ತಪ್ಪು ಮಾಡಿಬಿಟ್ಟು ನಾನು ನನ್ನ ಮಗನ ನೋಡ್ಕೊಳಕ್ ಇರ್ತಾಳ ಅಂತ ಮಾಡ್ಕೊಂಡು ಬಂದಿಕ್ಕಿನ್ನ ಈಕಿ ಮಗನ್ ಬಿಟ್ಬಿಟ್ಲು. ಮಗಳ ಕಡೆಗೇನ ಜೀವ ಹಾಕಿದ್ವಿ, ಏಟು ಮಾಡಿದ್ರನ ಮತ್ತು ಮಗಳ ಬೇಕು ಅಂತಾಳ. ತಪ್ಪಾತು ನಂದು ಬುದ್ಧಿ. ಏನಾಗಿತ್ತ ಏನು ಆ ಟೈಮ್ನಾಗ ನನ್ನ ಮಗನ್ ನೋಡ್ಕೊಳಕ ಒಂದು ಹೆಣ್ಣು ಬೇಕಲ್ಲ ಅಂತ ದಿಕ್ಕಿನ ಮಾಡ್ಕೊಂಬಂದೆ. ಹೆಣ್ಣಲ್ಲಿಕ್ಕಿ ಹೆಮ್ಮಾರಿ ನನ್ನ ಮಗನ ಜೀವಕ್ಕೆ ತಾಯಿ ಆಗ್ಲಿಲ್ಲಕ್ಕಿ ದೆವ್ವಾಗಿ ಬಂದ್ಲು.